ಭೂತಕೋಲಧಾರಿ ತೆಂಗಿನ ಮರದ ಮೇಲಿಂದ ಕೆಳಗೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯ ಅಳಿಕೋಡಿಯಲ್ಲಿ ನಡೆದಿದೆ. ಇಲ್ಲಿನ ಸಾಂಪ್ರದಾಯಿಕ ಆಚರಣೆ ವೇಳೆ ಪ್ರತಿಯೊಬ್ಬರೂ ಕೂಡ ತೆಂಗಿನ ಮರವನ್ನ ಹತ್ತಿರ್ತಾರೆ. ಹಾಗೆ ತೆಂಗಿನ ಮರ ಹತ್ತಿಯಲ್ಲಿ ಕುಣಿಯೋಕೆ ಹೋದಾಗ ತೆಂಗಿನ ಮರದ ಬುಡದಲ್ಲಿ ಹಾಕಲಾಗಿದ್ದ ಬೆಂಕಿ ಮೇಲೆ ಬಿದ್ದು ಗಾಯಗೊಂಡಿದ್ದಾನೆ. ದಿನ ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದ್ದು, ಭೂತಕೋಲಧಾರಿ ವ್ಯಕ್ತಿ ಕೆಳಗೆ ಬೀಳುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಏನಿದು ಆಚರಣೆ, ಜೊತೆಗೆ ಆತ ಕೆಳಗೆ ಬಿದ್ದಿದ್ದಾದ್ರೂ ಹೇಗೆ, ಸ್ಥಿತಿ ಹೇಗಿದೆ ಆತನದ್ದು ಅಂತ? ಸ್ಮಿತಾ, ಸದ್ಯಕ್ಕೆ ಆತನ ಸ್ಥಿತಿಯನ್ನು ಗಮನಿಸೋದಾದ್ರೆ ಏನು ಕಳೆದ ನಿನ್ನೆ ಬೆಳಗಿನ ಜಾವ ಈ ಒಂದು ಘಟನೆ ನಡೀತು. ತಕ್ಷಣ ಮಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಏನು ಸುಮೇಶ್ ಅಂತ ಈ ವ್ಯಕ್ತಿ, ಈ ಭೂತಕೋಲದ ಪಾತ್ರಧಾರಿ ಏನಿದ್ದಾನೆ, ಈ ವ್ಯಕ್ತಿಗೆ ಒಂದು ಚಿಕಿತ್ಸೆಯನ್ನು ಮಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಕೊಡಲಾಗ್ತಾ ಇದೆ. ಸೊ ಈ ಘಟನೆ ಹಿನ್ನೆಲೆ ನೋಡೋದಾದ್ರೆ ಸಾಮಾನ್ಯವಾಗಿ ಕೇರಳ ಮತ್ತು ಕರಾವಳಿ ಭಾಗದ ಒಂದು ಸಾಂಪ್ರದಾಯಿಕ ಒಂದು ಆಚರಣೆ ಅಂತಾನೆ ಹೇಳ್ಬೋದು. ಭೂತಕೋಲ ತುಂಬಾ ಫೇಮಸ್ ಆಗಿರುವಂತಹ, ಇಲ್ಲಿ ಒಂದು ತಲಾತಲಾಂತರ ಹಿಂದಿನ ಗತಕಾಲದ ವೈಭವ ಇರುವಂತ ಒಂದು ಈ ಆಚರಣೆ ಭೂತಕೋಲ. ಸೊ ಇದು ಕೇರಳ ಮತ್ತು ಈ ಕರಾವಳಿ ಭಾಗದಲ್ಲಿ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಅಂದ್ರೆ ಕರಾವಳಿ ಭಾಗದಲ್ಲಿ ನೋಡೋದಾದ್ರೆ ಇಲ್ಲಿ ಭೂತಾರಾಧನೆ ನಡೆಯುತ್ತೆ. ಭೂತಕೋಲಗಳು 480ಕ್ಕೂ ಹೆಚ್ಚು ದೈವಗಳನ್ನು ಇಲ್ಲಿ ಆರಾಧಿಸಲಾಗುತ್ತೆ. ಸೊ ಇದರಲ್ಲಿ ಎಲ್ಲ ಭೂತಾರಾಧನೆ ಹೇಗಿರುತ್ತೆ ಅಂದ್ರೆ ಅದು ನೃತ್ಯ, ನಾಟ್ಯ ಈ ರೀತಿ ಮತ್ತೆ ಎಲ್ಲವನ್ನು ಮಾಡ್ಲಾಗುತ್ತೆ. ಆದ್ರೆ ಮರಾಠ ಸಂಪ್ರದಾಯ ಇಲ್ಲಿಲ್ಲ. ಆದ್ರೆ ಕೇರಳದ ಭೂತಾರಾಧನೆಯನ್ನು ನಾವು ನೋಡೋದಾದ್ರೆ ಅಲ್ಲಿ ಬಪ್ಪರಿಯನ್ ಅನ್ನೋ ಒಂದು ಭೂತ ಆರಾಧನೆಯನ್ನ ಮಾಡ್ಲಾಗುತ್ತೆ. ಸೊ ಈ ದೈವದ ಒಂದು ಆರಾಧನೆ ವೇಳೆ ಏನು ಈ ಭೂತಕೋಲಧಾರಿ ಏನು ಈ ವೇಷಧಾರಿ ಏನಿದ್ದಾನೆ, ಈ ಪಾತ್ರಧಾರಿ ಮರಕ್ಕೆ ಹತ್ತುವ ಒಂದು ಆಚರಣೆ ಕೂಡ ಇಲ್ಲಿರುತ್ತೆ. ಅಂದ್ರೆ ಏನು ಭೂತಕೋಲ ನಡೀತಾ ಇರುತ್ತೆ. ಸೊ ಇದು ರಾತ್ರಿ ವೇಳೆ ನಡೆಯುವಂಥದ್ದು. ಈ ಒಂದು ಏನು ಬೆಂಕಿ ಎಲ್ಲ ಹಾಕಿರ್ತಾರೆ. ಸೊ ಇದ್ರ ಸುತ್ತಿ ನಂತರ ಮೈ ಮೇಲೆ ಒಂದು ಭೂತ ಬಂದಿದೆ, ಅಂದ್ರೆ ದೈವ ಬಂದಿದೆ ಅನ್ನೋ ರೀತಿನಲ್ಲಿ ಇವರು ಇರ್ತಾರೆ. ಸೊ ಎಲ್ಲರೂ ಕೂಡ ಜನರದ್ದು ಒಂದು ಅದೇ ರೀತಿ ನಂಬಿಕೆ ಇರುತ್ತೆ. ಅದಾದ ನಂತರ ಇವರು ತೆಂಗಿನ ಮರವನ್ನು ಏರ್ತಾರೆ. ಒಂದು ಸರಾಗವಾಗಿ ತೆಂಗಿನ ಮರ ಏರಿ ಅಲ್ಲಿ ಕೂಡ ಇವ್ರದ್ದು ಒಂದು ನೃತ್ಯ ಪ್ರದರ್ಶನವನ್ನು ಕೂಡ ಮಾಡ್ತಾರೆ. ಏನಂದ್ರೆ ಕಾಲನ್ನ ಬಿಗಿ ಇಟ್ಕೊಂಡು ಅಲ್ಲಿ ಕೈ ಕಾಲನ್ನ ಆಡಿಸಿ ಅಲ್ಲಿದ್ದ ಭಕ್ತಾದಿಗಳಿಗೆ ಒಂದು ಮನೋರಂಜನೆಯನ್ನು ಕೊಡೋದು ಮೂಲಕ ಇರ್ಬೋದು, ಮತ್ತೆ ಆಶೀರ್ವಾದ ಮಾಡೋ ರೀತಿಯಲ್ಲಿ ಕೂಡ ಇವರೊಂದು ಅಲ್ಲಿ ಈ ಒಂದು ಆಚರಣೆಯನ್ನು ಮಾಡ್ತಾರೆ. ಸೊ ಈ ಆಚರಣೆ ವೇಳೆ ಈ ಒಂದು ಅವಘಡ ಸಂಭವಿಸಿರೋಂಥದ್ದು ಏನು ಬಪ್ಪರಿಯನ್ನೋ ದೈವದ ಪಾತ್ರಧಾರಿ ಇದ್ದ ಸುಮೇಶ್ ಅಂತ, ಈತ ಕೇರಳ ರಾಜ್ಯದ ಕಣ್ಣೂರು ಮೂಲದವರು. ಸೊ ಇವರು ಈ ರೀತಿ ಒಂದು ಪಾತ್ರಧಾರಿಯಾಗಿ ಒಂದು ಭೂತಕೋಲನವನ್ನ ನಡೆಸ್ಕೊಟ್ಟು ನಂತರ ತೆಂಗಿನ ಮರ ಹತ್ತಿ ಅಲ್ಲಿ ಒಂದು ನೃತ್ಯ ಮಾಡುವಂತ ವೇಳೆ ಈ ಒಂದು ಅವಘಡ ಸಂಭವಿಸಿರುವಂತದ್ದು. ಅಲ್ಲಿ ಸರಾಗವಾಗಿ ಏನು ತೆಂಗಿನ ಮರವನ್ನು ಹತ್ತುತ್ತಾರೆ. ಹತ್ತಿ ಅಲ್ಲಿ ನೃತ್ಯ ಮಾಡೋಕೆ ಪ್ರಾರಂಭಿಸಿದ ತಕ್ಷಣ ಅಲ್ಲಿಂದ ಕೆಳಗಡೆ ಬೀಳ್ತಾರೆ. ಸೊ ಕೆಳಗಡೆ ಸಾಮಾನ್ಯವಾಗಿ ಭೂತಾರಾಧನೆ ವೇಳೆ ಅಲ್ಲೇನು ಬೆಂಕಿ ಹಾಕಿರ್ತಾರೆ. ಸೊ ಬೆಂಕಿಗೆ ಇವರು ಬೀಳ್ತಾರೆ. ಸೊ ಅಲ್ಲಿ ಸ್ಥಳೀಯರು ಭಕ್ತರೆಲ್ಲ ಸೇರ್ಕೊಂಡು ಅವ್ರನ್ನ ಹಾಸ್ಪಿಟ್ಲಿಗೆ ದಾಖಲು ಮಾಡ್ತಾರೆ. ಅಲ್ಲೇ ಸ್ಥಳೀಯ ಆಸ್ಪತ್ರೆ ಒಂದರಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಟ್ಟು ನಂತರ ಮಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಕೊಡಿಸ್ತಾ ಇರುವಂತದ್ದು. ಸ್ಮಿತಾ, ಧನ್ಯವಾದ ಪೃಥ್ವಿರಾಜ್ ಮಾಹಿತಿಗಾಗಿ.